ಎಲ್ಲರಿಗೂ ನಮಸ್ಕಾರ. ಕ್ರಿಕ್ ಫ್ಯಾಕ್ಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಿನ್ನೆ ಎಲ್ಲ ಟೀಮವರು ತಮ್ಮ ರಿಟೇಷನ್ ಲಿಸ್ಟ್ನ ಸಬ್ಮಿಟ್ ಮಾಡಿದ್ದಾರೆ. ಓಕೆ, ಇವಾಗ ನಮ್ಮ RCB ತಂಡದವರು ಯಾರ್ಯಾರನ್ನ ಬಿಟ್ಟಿದ್ದಾರೆ, ಯಾರ್ಯಾರನ್ನ ರಿಟೈನ್ ಮಾಡಿದ್ದಾರೆ ಅಂತ ನೋಡೋಣ. ಓಕೆ, ಲಿಸ್ಟ್ ಎಲ್ಲ ಸ್ಕ್ರೀನ್ ಮೇಲೆ ಬರ್ತಾ ಇದೆ, ನೀವು ನೋಡ್ಕೊಬೋದು. ನಾನು ಇವಾಗ ರಿಟೈನ್ ಮಾಡಿರೋ ಪ್ಲೇಯರ್ಸಲ್ಲಿ ಒಂದು ಪ್ಲೇಯಿಂಗ್ 11 ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಆ ಪ್ಲೇಯಿಂಗ್ 11ಅಲ್ಲಿ ಬ್ಯಾಕಪ್ ಪ್ಲೇಯರ್ಸ್ ನಮ್ಮಲ್ಲಿ ಇವಾಗ ನಾವು 8 ಸ್ಲಾಟ್ಸ್ ನಮಗೆ ರಿಮೈನಿಂಗ್ ಇದೆ. ಅದರೊಳಗೆ 2 ಫಾರಿನ್ ಸ್ಲಾಟ್ಸ್ ಇದೆ. ಟೋಟಲ್ ಆಗಿ ನಮ್ಮ ಹತ್ರ ಇರೋ ಪರ್ಸ್ ಅಮೌಂಟ್ ಬಂದುಬಿಟ್ಟು 16.4 crore. ಇದರೊಳಗೆ ನಾವು ಇವಾಗಿರೋ ಪ್ಲೇಯಿಂಗ್ 11 ಪ್ಲೇಯರ್ಸ್ಗೆ ರಿಪ್ಲೇಸ್ಮೆಂಟ್ ಪ್ಲೇಯರ್ಸ್ ಯಾರ್ಯಾರನ್ನ ಸಿಗ್ಬೋದು, ಯಾರ್ಯಾರನ್ನ ಟ್ರೈ ಮಾಡಿದ್ರೆ ಒಳ್ಳೇದು ಅಂತ ಒಂದು ಹೇಳ್ತೀನಿ. ಮೊದಲನೇದಾಗಿ ಪ್ಲೇಯಿಂಗ್ 11ಅಲ್ಲಿ ವಿರಾಟ್ ಅವರು ಓಪನಿಂಗಿಗೆ ಬರ್ತಾರೆ. ಎರಡನೇ ಪ್ಲೇಸಲ್ಲಿ ಸಾಲ್ಟು ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಲಾಸ್ಟ್ ಇಯರ್ ತುಂಬ ಚೆನ್ನಾಗಿ ಆಟ ಆಡಿದ್ರು, ಅವರು ಬಂದೇ ಬರ್ತಾರೆ. ಅವ್ರಿಗೆ ರಿಪ್ಲೇಸ್ಮೆಂಟ್ ಬೇಕು ಅಂದ್ರೂ ನಮ್ಮಲ್ಲಿ ಆಗಲೇ ಆಲ್ರೆಡಿ ಜೋಕೋ ಬೆತಲ್ ಅವರಿದ್ದಾರೆ. ಓಕೆ, ಓಪನಿಂಗ್ ಸ್ಲಾಟ್ಸು ನಮಗೆ ಸಾರ್ಟ್ ಆಗಿದೆ. ಆ್ಯಂಡ್ ಥರ್ಡ್ ಪ್ಲೇಯರ್ ಬಂದುಬಿಟ್ಟು ದೇವದತ್ ಪಡಿಕ್ಕಲ್. ನನಗೆ ಇಲ್ಲಿ ಆ್ಯಕ್ಚುಲಿ ಒಂದು ರಿಪ್ಲೇಸ್ಮೆಂಟ್ ಇದ್ದರೆ ಒಳ್ಳೇದು ಅಂತ ಅನಿಸ್ತಾ ಇದೆ. ಯಾಕಂದರೆ ಲಾಸ್ಟ್ ಇಯರು ದೇವದತ್ ಪಡಿಕ್ಕಲ್ ಅವರು ಒಂದು 2-3 ಮ್ಯಾಚ್ ಚೆನ್ನಾಗಿ ಆಡಿದ್ರು, ಒಂದು 2-3 ಮ್ಯಾಚ್ ಚೆನ್ನಾಗಿ ಆಡಲಿಲ್ಲ. ಸೊ ರಿಸ್ಕ್ ತೊಗೊಳ್ಳೋದು ಬೇಡ, ಅವರು ಇರಲಿ. ಬಟ್ ಒಂದು ರಿಪ್ಲೇಸ್ಮೆಂಟ್ ನೋಡಿಕೊಂಡ್ರೆ ಬೆಟರ್ ಅನಿಸುತ್ತೆ. ಇವಾಗ ಪ್ಲೇಯರ್ಸ್ನ ಬಿಟ್ಟಿರೋ ಪ್ಲೇಯರ್ಸಲ್ಲಿ ಮತ್ತು ಹೊಸದಾಗಿ ಬರೋ ಪ್ಲೇಯರ್ಸಲ್ಲಿ ನೋಡಿದ್ರೆ ನನಗೆ ಅನಿಸೋ ಪ್ರಕಾರ ಮಯಾಂಕ್ ಅಗರ್ವಾಲ್ ಒಂದು ಒಳ್ಳೆ ಚಾಯ್ಸ್ ಆಗ್ತಾರೆ. ಅದನ್ನು ಬಿಟ್ಟರೆ ವೆಂಕಟೇಶ್ ಅಯ್ಯರ್ ಏನು ತೀರಾ ಅಂಥ ಒಳ್ಳೆ ಬ್ಯಾಟ್ಸ್ಮನ್ ಅಲ್ಲ. ಬಟ್ ದೇವದತ್ ಪಡಿಕ್ಕಲ್ಗೆ ಒಂದು ರೈಟ್ ಟು ರೈಟ್ ರಿಪ್ಲೇಸ್ಮೆಂಟ್ ಆಗ್ತಾರೆ, ಲೆಫ್ಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್ನು. ಹಾಗೂ ಅವರಿಗೆ ಆ್ಯಕ್ಚುಲಿ IPL ಅಲ್ಲಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೂಡ ಇದೆ. ಒಂದು ಬೇಸಿಕ್ ಪ್ರೈಸು 2 crore ಸಿಕ್ಕಿದ್ರೆ ಒಳ್ಳೆ ಡೀಲ್ ಅಂತಲೇ ಹೇಳ್ಬೋದು. ಆ್ಯಂಡ್ ಫೋರ್ತ್ ಪ್ಲೇಯರ್ ಬಂದುಬಿಟ್ಟು ನಮ್ಮ ಕ್ಯಾಪ್ಟನ್ ರಜತ್ ಪಟಿದಾರ್. ಇವಾಗ ರಜತ್ ಪಟಿದಾರ್ ಅವರಿಗೆ ಇಂಜುರಿ ಆಗಿದೆ ಅಂತ ಕೇಳ್ಬರ್ತಾ ಇದೆ. ಅವರಿಗೆ ಫೆಬ್ರವರಿ ತನಕ ಅವರು ರೆಸ್ಟಲ್ಲಿ ಇರಬೇಕು ಅಂತಲೂ ಕೇಳ್ಬರ್ತಾ ಇದೆ. ಅವರು ಸಡನ್ನಾಗಿ IPLಗೆ ಯಾವ ರೀತಿ ರೆಡಿ ಆಗ್ತಾರೋ ಏನೋ ಗೊತ್ತಿಲ್ಲ, ಫಿಟ್ ಇರ್ತಾರೋ ಇಲ್ಲೋ ಅನ್ನೋದು ಗೊತ್ತಿಲ್ಲ. ಸೊ ಒಂದು ರಿಪ್ಲೇಸ್ಮೆಂಟ್ ಅವರಿಗೆ ಇದ್ದರೆ ಒಳ್ಳೆಯದು. ಇವಾಗ ನನಗಿರೋ ಲೀಸ್ಟಲ್ಲಿ ನಾನು ಬೆಸ್ಟ್ ಪ್ಲೇಯರು ಅಂದರೆ ನಮ್ಮ ಅಭಿನವ್ ಮನೋಹರ್, ಕರ್ನಾಟಕ ಪ್ಲೇಯರು. ಅವ್ರನ್ನ SRH ಅವರು ಲಾಸ್ಟ್ ಇಯರ್ ತೊಗೊಂಡಿದ್ರು, ಇವಾಗ ಆಕ್ಷನೇ ಬಿಟ್ಟಿದ್ದಾರೆ. ಅವ್ರನ್ನ ತೊಗೊಂಡ್ರೆ ಆ್ಯಕ್ಚುಲಿ ಬೆಂಗಳೂರು ಪಿಚ್ಚಲ್ಲಿ ತುಂಬ ಹೆಲ್ಪ್ ಆಗ್ತಾರೆ ಅಂತ ಹೇಳ್ಬೋದು. ಸೊ ಒಂದು ರಿಪ್ಲೇಸ್ಮೆಂಟ್ ಆಗ್ಬೋದು ಅಂತ ಹೇಳ್ಬೋದು ಅಷ್ಟೇ. ಫಿಫ್ತ್ ಪ್ಲೇಯರ್ ಬಂದುಬಿಟ್ಟು ಜಿತೇಶ್ ಶರ್ಮಾ. ಅವ್ರು ಆ್ಯಕ್ಚುಲಿ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ, ಹಾಗೆ ಕಂಟಿನ್ಯೂ ಆಗ್ತಾರೆ. ಆ್ಯಂಡ್ ಸಿಕ್ಸ್ತ್ ಪ್ಲೇಯರ್ ಬಂದುಬಿಟ್ಟು ಟೀಮ್ ಡೇವಿಡ್ ಅಷ್ಟೇ ತುಂಬ ಒಳ್ಳೆ ಪ್ಲೇಯರು. ಅವರು ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ, ಅವರು ಕಂಟಿನ್ಯೂ ಆಗ್ತಾರೆ. ಒಂದು ರಿಪ್ಲೇಸ್ಮೆಂಟ್ ಅವರು ಮಿಸ್ ಆಗಿ ಇಂಜುರಿ ಆದರೆ ಒಂದು ರಿಪ್ಲೇಸ್ಮೆಂಟ್ ಅಂತ ನೋಡ್ಬೋದು. ಅಂದರೆ ಇವಾಗಿರೋ ಸದ್ಯದ ಲೀಸ್ಟಲ್ಲಿ ಡೇವಿಡ್ ಮಿಲ್ಲರ್, LSG ಅವರು ಬಿಟ್ಟಿದ್ದಾರೆ. ಆ್ಯಕ್ಚುಲಿ ಲಾಸ್ಟ್ ಇಯರ್ ಒಳ್ಳೆ ಸೀಸನ್ ಆಗಲಿಲ್ಲ, ಆದರೂ ಒಂದು ರಿಪ್ಲೇಸ್ಮೆಂಟ್ ಪ್ಲೇಯರ್ ಆಗಿ ಇಟ್ಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ಅನ್ಸುತ್ತೆ. ಆ್ಯಂಡ್ ಸೆವೆಂತ್ ಪ್ಲೇಯರ್ ಬಂದುಬಿಟ್ಟು ರೊಮ್ಯಾರಿಯೋ ಶೆಫರ್ಡ್. ಇವರು ಆ್ಯಕ್ಚುಲಿ ಬ್ಯಾಟಿಂಗ್ ಬೌಲಿಂಗ್ ಎರಡೂ ಮಾಡಿ ಟೀಮಿಗೆ ಒಂದು ಸ್ಟೆಬಿಲಿಟಿ ತಂದು ಕೊಡ್ತಾರೆ. ಆ್ಯಂಡ್ ಸೆವೆಂತ್ ಪ್ಲೇಯರ್ ಬಂದುಬಿಟ್ಟು ಕೃಣಾಲ್ ಪಾಂಡೆ. ಏಯ್ತ್ ಪ್ಲೇಯರ್ ಬಂದುಬಿಟ್ಟು ಸುಯೇಶ್ ಶರ್ಮಾ. ಆ್ಯಕ್ಚುಲಿ ಈ ಆಕ್ಷನಲ್ಲಿ ರವಿ ಬಿಷ್ಣಯ್ಯನ ಬಿಟ್ಟಿದ್ದಾರೆ. ಅವ್ರು ಏನಾರ ಬೇಸಿಕ್ ಪ್ರೈಸಲ್ಲಿ ಸಿಕ್ಕಿದ್ರೆ RCB ಅವರು ಅವ್ರನ್ನ ತೊಗೊಬೋದು, ಯಾಕಂದರೆ ಹೆಲ್ಪ್ ಆಗ್ತಾರೆ ಅವರು, ಇಂಡಿಯಾಗೆ ಆಡಿರೋ ಸ್ಪಿನ್ನರು. ಆ್ಯಂಡ್ ನೆಕ್ಸ್ಟ್ ಪ್ಲೇಯರ್ ಬಂದುಬಿಟ್ಟು ನಮ್ಮ ಭುವಿ. ಆ್ಯಂಡ್ ಲಾಸ್ಟ್ ಒನ್ ಬಂದುಬಿಟ್ಟು ಹೇಸಲ್ವುಡ್ಗೆ ಆಲ್ರೆಡಿ ರಿಪ್ಲೇಸ್ಮೆಂಟ್ ಆಗಿ ನಮ್ಮ ಶ್ರೀಲಂಕಾ ಪ್ಲೇಯರ್ ತುಷಾರ್ ಅವರಿದ್ದಾರೆ. ಆ್ಯಂಡ್ ಬೇಕು ಅಂದರೆ ಇನ್ನೊಂದು ರಿಪ್ಲೇಸ್ಮೆಂಟ್ ಪ್ಲೇಯರ್ ಬೇಕು ಅಂದರೆ ಸ್ಪೆನ್ಸನ್ ಜಾನ್ಸನಿಗೂ ಟ್ರೈ ಮಾಡ್ಬೋದು. ಆ್ಯಂಡ್ ಇಂಪ್ಯಾಕ್ಟ್ ಪ್ಲೇಯರ್ ಬಂದುಬಿಟ್ಟು ಯಶ್ ದಯಾಳ್ ಇದ್ದಾರೆ. ಇಂಡಿಯನ್ ಫಾಸ್ಟ್ ಬೌಲರ್ ರಿಪ್ಲೇಸ್ಮೆಂಟಿಗೆ ನೋಡಿದ್ರೆ ಕುಲ್ದೀಪ್ ಸೇನ್ ಆ್ಯಂಡ್